ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಟೋಟಲ್ 2 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. 2 ಡೇಸ್ ಟ್ರಿಪ್ಪಲ್ಲಿ ಡೇ 1 ಅಂದರೆ ಇವತ್ತು ಫಸ್ಟು ಇವತ್ತು ಹೇಮಾವತಿ ಬರ್ತ್ ಪ್ಲೇಸ್ ಹೋಗಿ ಅಲ್ಲಿಂದ ಸೆಕೆಂಡ್ ಪ್ಲೇಸು ಮೈದಾಡಿ ವ್ಯೂ ಪಾಯಿಂಟು ಇವೆರಡು ಮುಗಿಸೋಣ. ಇವೆರಡು ಆಗ್ಬಿಟ್ಲೆ ಕಳಸ ಹೋಗಿ ಕಳಸದಿಂದ ಮತ್ತೆ 2 ಪ್ಲೇಸ್ ಆಪ್ಷನಲ್ ಇದೆ. 2 ಡೇಸ್ ಪ್ಲ್ಯಾನ್ ಆಪ್ಷನಲಲ್ಲಿ ಕ್ಯಾತನ್ಮಕ್ಕಿ ಒಂದು, ಆಮೇಲೆ ಇನ್ನೊಂದು ಅಂಬುತೀರ್ಥ ಅಂತ. ಇವೆರಡು ಪ್ಲೇಸಲ್ಲಿ ಯಾವ ಪ್ಲೇಸ್ ಹೋಗೋದು ಅಂತ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಫಸ್ಟು ಹೇಮಾವತಿ ಬರ್ತ್ ಪ್ಲೇಸ್ ಅಲ್ಲಿ ಹೋಗೋಣ. ಹೇಮಾವತಿ ಇದು ಯಾವುದು ಟ್ರೈಬ್ಯೂಟರಿ ಅಂದರೆ ಕಾವೇರಿ ನದಿ ಟ್ರೈಬ್ಯೂಟರಿ. ಈಗ ನಾವು ಹೋಗ್ತಿರೋದು ಅದ್ರ ಬರ್ತ್ ಪ್ಲೇಸ್ ನೋಡೋಕ್ಕೆ, ಅಂದರೆ ಉಗಮ ಸ್ಥಳ. ಅಲ್ಲಿ ಹೋಗಿ ಒಂದ್ಸರಿ ನೋಡ್ಕೊಂಡು ಅದನ್ನು ಆಮೇಲೆ ಬೇರೆ ಪ್ಲೇಸ್ ನೋಡೋಣ. ಇವತ್ತು ಟ್ರಿಪ್ಪಲ್ಲಿ ಟೋಟಲ್ 4 ಜನ ಹೊಂಟೀವಿ. 4 ಜನದಲ್ಲಿ ಇಬ್ಬರು ಅಲ್ಲಿ ಮುಂದ್ಗಡೆ ಇದ್ದಾರೆ ಸ್ಕೂಟಿಲಿ, ಇನ್ನೇ ಬೈಕಲ್ಲಿ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ. ಬನ್ನಿ ಫಸ್ಟ್ ಆ ಪ್ಲೇಸ್ಗೆ ಹೋಗೋಣ. ಫುಲ್ಲು ಮೋಡ ಆಗಿದೆ, ನೋಡ್ಬೋದು ನೀವು. ವೆದರು ಚೆನ್ನಾಗಿದೆ. ಮಳೆ ನಾನು ಏನಿಲ್ಲ, ಬಿಸಿಲು ಬರ್ತಿದೆ. ಹಿಂಗೆ ಇದ್ರೆ ಸಾಕು ವೆದರ್ ಇವತ್ತು, ಮಳೆ ಬರ್ಲಂಗೆ. ಪ್ಲೇಸ್ ಚೆನ್ನಾಗಿದೆ. ಬಂತಲ್ಲ 1.5 ಕಿಲೋಮೀಟರ್ಸ್, ಜಾವಳಿ ಮೂಡಿಗೆರೆ ತಾಲೂಕು. ಹೇಮಾವತಿ ನದಿ ಮೂಲ ಮತ್ತು ಗಣಪತಿ ದೇವಸ್ಥಾನ ಹೇಳಿದ್ವಲ್ಲ, ಬಂತು ಹಂಗೆ. ನನಗೆ ತಂದಾನೆ SM 128. ನಡಿ ಸರಿ ನಡಿ. ಹೇಳ ಒಂದ್ಸತಿ ಹೇಳಲ್ಲ, ನಾವು ಇಲ್ಲೇ ಇರ್ತೀವಿ. ಏನಾಗೋದಿಲ್ಲ ಹೇಳ ಸಡಿಲ್ಲ, ಅವ್ನು ಹೇಳ್ತಾನೆ ಕೇಳೋಣ. ಹೇಳ SM, ನಾ ಏನು ಮಾಡ್ತಿಲ್ಲ. ಹೇಳ ಗೊತ್ತೈತಿ, ಈ ಮುಖ ನಾನು ಏನು ಆಡ್ಸೋದಿಲ್ಲ. ಹೇಳ SM, ಸ್ಟಾರ್ಟ್ ಮಾಡು. ಅಡ್ಡಿಲ್ಲ, ಸ್ಟಾರ್ಟ್ ಮಾಡು. ಇಲ್ಲಪ್ಪ, ನಾನು ಆಫ್ ಮಾಡೀನಿ. ಹೇಳಿ ಶಶಾಂಕ್. ಹೇಮಾವತಿ ನದಿ ಮೂಲ ಮತ್ತು ಗಣಪತಿ ದೇವಸ್ಥಾನ ಏನಂತೇಳಿ ನಾವು ಹೇಮಾವತಿ ನದಿ ಮೂಲ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಕ್ಯಾಮ್ರಾ ಉಲ್ಟಾ ಮಾಡು, ಮುಖ ತೋರಿಸು. ನಾನು ಬರ್ಬೇಕಾ? ನೀನು ಬರಿಲ್ಲ ಅಂದ್ರೆ ಮತ್ತೆ ಆಗ್ಲೇ ಫೇಸ್ ರಿವೀಲ್ ಅವೇನು 1 ಮಿಲಿಯನ್ ಆದ್ಮೇಲೆ ಮಾಡೋಣ. ಏನ್ ಮಾಡ್ಬಿಡ್ತಾರಂತ ಮಾಡಿಯಾ? ನಾನೇ 3 ವಿಡಿಯೋ ಹಾಕಿದ್ರು ಬಟ್ಟು ವ್ಯೂಸ್ ಬಂದಿಲ್ಲ. ಯಾವ ಇವೆಲ್ಲ ನೀವು ಮುಂದೆ ಹೋಗ್ರಲ್ಲ ಒಂಥರ ಅಯ್ಯಪ್ಪ, ಏನಾಗೋದಿಲ್ಲ. ಮಾಡು ಗುರು, ಮಾಡು ಓದಿ ಮಾಡು. ಮಾಡು, ಏನಾಗತ್ತೆ ಸ್ಟಾರ್ಟಿಂಗ್ ಅಂದ್ಮೇಲೆ ಎಲ್ಲ ಕಾಮನ್ ಮಾಡು. ಇವಾಗ ಇಲ್ಲಿಂದ ನಾವು ಹೇಮಾವತಿ ನದಿ ಮೂಲ ಹುಟ್ಟೋ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸಾಕ ಅಷ್ಟು ಹೇಳಿ ಕಟ್ ಮಾಡ್ಬಿಡದ. ಸ್ವಲ್ಪ ಮುಂದೋಗಿ ಅದನ್ನೆಲ್ಲ ತೋರಿಸಿ, ಸ್ವಲ್ಪ ನಮ್ಮನ್ನೆಲ್ಲ ತೋರಿಸಿ ಆಮೇಲೆ ಕಟ್ ಮಾಡ್ಬೇಕು. ಬೇಕಾದ್ರೆ ಆಮೇಲೆ ಎಡಿಟ್ ಮಾಡ್ಕೊಳ್ಬೇಕಾದ್ರೆ ಬೇಕಾದ್ರೆ ಬ್ಯಾಡ ಅಂದ್ರೆ ಕಟ್ ಮಾಡಂತಿ. SM ನಿಂಗೆ ಹೇಗೆ ಕೊಡೋದಿನ್ನೂ ಭಾಳ ಐತೆ SM. ಹೇಳ್ಕೊಡ್ರಲ್ಲ, ಮತ್ತೆ ಸುಮ್ಮನೆ ಇರ್ತೀಯಲ್ಲ ಮುಕ್ಕಳಪ್ಪ, ಫ್ರೆಂಡ್ ಅಂತೀಯ. ನೋ ಕಾಮೆಂಟ್ಸ್. ಅದ್ರೊಳಗೆ ನೀನು ಬ್ಲ್ಯಾಕ್ ಬರ್ತಿದ್ದಿ ನೀನು. ಬಿಸ್ಲಿ ಬಾ. ಇವಾಗ ಹೇಳು, ಹಿಂಗೆ ನೀನು ಅಲ್ಲಿಂದ ಹೇಳ್ಕೊಂತ ಹೋಗಿ ಆಮೇಲೆ ಕಡೆ ಬೋರ್ಡ್ ತೋರಿಸಿ. ನೀವು ಹೋಗಿ ಮೊದಲೇ ಬೋರ್ಡ್ ತೋರಿಸ್ಬಿಟ್ರೆ ನಮಸ್ಕಾರ ಇಲ್ಲಿಂದ ನಡ್ಕಂತ ಮೆಲ್ಲಕ್ಕೆ ಹೇಳ್ಕೊಂತ ಹೋಗಿ ಆಮೇಲೆ ಬೋರ್ಡ್, ಆಮೇಲೆ ಕ್ಯಾಮ್ರಾ ಹಿಂಗೆ ಉಲ್ಟಾ ಮಾಡಿದ್ರೆ ಹಾಕತಿ. ಹಂಗ ನಾವು ಇವಾಗ ಜಾವಳಿ ಊರಿಗೆ ಬಂದಿದ್ದೀವಿ. ಇಲ್ಲೇ ಹೇಮಾವತಿ ನದಿ ಹುಟ್ಟೋದು. ಇಲ್ಲಿ ಹೇಮಾವತಿ ನದಿ ಹುಟ್ಟೋ ಜಾಗದಲ್ಲಿ ಗಣಪತಿ ದೇವಸ್ಥಾನ ಮತ್ತು ನದಿ ಹುಟ್ಟೋ ಜಾಗ ಇದೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇವಾಗ
ಇಲ್ಲಿಂದನೇ ಹಂಗೆ 1.5 ಕಿಲೋಮೀಟರ್ ಒಳಗಡೆ ಹೋಗಿ ನದಿ ಊಟ ಜಾಗಕ್ಕೆ ಹೋಗ್ತೀವಿ ಇವಾಗ. ಓಕೆ ಓಕೆ ಇದಕ್ಕೆ ಓಕೆ, ಪರವಾಗಿಲ್ಲ. ಕಟ್, ಲೆಟ್ಸ್ ಗೋ. ಬನ್ನಿ ಅಲ್ಲೇ ಮೀಟ್ ಆಗೋಣ. ಮುಂದೆ ಹೋಗ್ತೀವಿ, ಚೂರು ಹಂಗೆ ಮುಂದೆ ಹೋಗ್ತೀವಿ. ಹತ್ತಲೇ ಓಹೋ ಮುಂದೋಗಂತಡಿ. ಏನಲ್ಲೋ ಇದು ಹಿಂಗೆ ಸಖತ್ತಾಗೈತಿ. ಓ ಹುಡು ವಿವೇ ಸಖತ್ತಾಗೈತಿ ನೋಡಿ ಇಲ್ಲಿಂದ. ಚಾಮುಂಡಿ ಬೆಟ್ಟ ನೀ ಏನೇನೋ ಹೇಳ್ಬೇಡ ಮತ್ತೆ. ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿಂದ. ವಾ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಹಂಗೆ ಹೋಗ್ರಣ. ಏನ್ರಿ ಮೀಡಿಯಾ ಪ್ರೆಸ್ ಹೇಮಾವತಿ ನದಿ ಮೂಲ. ಇದು ಹೆಸರು ಹೇಗೆ ಬಂತು ಅಂದರೆ, ಗೌತಮ ಋಷಿಮುನಿ ಅವ್ರ ಹತ್ರ ಒಬ್ಬ ಹುಡುಗ ಬಂದು ಅವ್ರ ಶಿಷ್ಯನಾಗಿ ಇರ್ತೀನಿ ಅಂದಾಗ ಅವರು ನಿನ್ನ ಮೂಲ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಅವನಿದ್ದವನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೋಗಿ ಕೇಳಕ್ಕೆ ಬಾ ಹೋಗು ಅಂತಾನೆ. ಆವಾಗ ಹುಡುಗ ಅವ್ರ ಅಮ್ಮನ ಕೇಳಕ್ಕೆ ಹೋಗ್ತಾನೆ. ಅವ್ರ ಅಮ್ಮನ ಕೇಳಿದಾಗ ಅವ್ರ ಅಮ್ಮ ಇದ್ದರು. ಅವ್ರು ಕೆಲಸ ಮಾಡ್ಬೇಕಾದ್ರೆ ಅವನು ಹುಟ್ಟಿದ ಅಂತೆ, ನೀವು ಹುಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವನಿದ್ದವನು ಇದನ್ನೇ ಅವರಮ್ಮ ಏನು ಹೇಳಿದ್ರು ಅದನ್ನೇ ಬಂದು ಋಷಿಮುನಿ ಹತ್ರ ಹೇಳ್ತಾರೆ. ಅದಕ್ಕೆ ಋಷಿಮುನಿ ಇದ್ದವರು ಅವನ ಶಿಷ್ಯನ ಒಪ್ಕೊಂಡು ಅವನಿಗೆ ಒಂದಿಷ್ಟು ಹಸು ದನಗಳನ್ನು ಕೊಡ್ತಾರೆ ಸಾಕೋಕ್ಕೆ. ಅದು ಎಲ್ಲಿವರೆಗೂ ಅಂದರೆ ಅಷ್ಟು 1000 ಆಗೋವರೆಗೂ. ಆವಾಗ ಅದಕ್ಕೆ ಕುಡಿಯೋಕ್ಕೆ ನೀರಿರಲ್ಲ. ಅದಕ್ಕೆ ಅವನು ತಪಸ್ಸಿಗೆ ಕೂರ್ತಾನೆ. ತಪಸ್ಸಿಗೆ ಕೂತಾಗ 4 ವರ್ಷ ತಪಸ್ಸಿಗೆ ಕೂತ್ಮೇಲೆ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗಿ ಅವನಿಗೆ ಏನು ವರ ಬೇಕು ಅಂತ ಕೇಳ್ತಾರೆ. ಕೇಳಿದಾಗ ಅವನಿಗೆ ಹಸು ದನಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ನೀರು ಬೇಕು ಅಂತ ಹೇಳಿದಾಗ ಹಿಮನ ಕರಗಿಸಿ ಅದನ್ನು ಕಾಡುಗಳಿಂದ ಹರಿಸಿ ಈ ಪ್ಲೇಸಿಗೆ ಬರೋಂಗೆ ಹೇಳ್ತಾನೆ. ಅದಕ್ಕೆ ಹೇಮಾವತಿ ಅಂತ ಹೆಸರು ಬಂತು. ಹೇಮ ಅಂದರೆ ಚಿನ್ನ. ಆ ಪ್ಲೇಸಿಂದು ಇನ್ಫಾರ್ಮೇಷನ್ ಇದು. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬೊಬ್ಬ ಸಬ್ಸ್ಕ್ರೈಬರು ತುಂಬ ಇಂಪಾರ್ಟೆಂಟ್. ಲಾಸ್ಟ್ ವಿಡಿಯೋ ನೋಡಿಲ್ಲ ಆದ್ರೆ ಒಂದ್ಸರಿ ನೋಡ್ಕೊಬನ್ನಿ, ಅದು ಚೆನ್ನಾಗಿದೆ. ಬೀಸ್ಟ್. ವೀಕೆಂಡ್ ಅಲ್ಲ, ಅದಕ್ಕೆ ಎಲ್ಲ ರೈಡರ್ಸ್ ಎದ್ಬಿಟ್ಟಿದ್ದಾರೆ ಮೇಲೆ. ಪೂರ್ತಿ ಈಗ ಸೆಕೆಂಡ್ ಲೊಕೇಶನ್ನು ಮೈದಾಡಿ ವ್ಯೂ ಪಾಯಿಂಟು. ಇದು ಆಲ್ಮೋಸ್ಟ್ 92 ಕಿಲೋಮೀಟರ್ಸ್ ಆಗುತ್ತೆ ಚಿಕ್ಕಮಗಳೂರಿಂದ. ನೀವು ಮೈದಾಡಿಗೆ ಬರೋಕ್ಕಿಂತ ಮುಂಚೆ ಫಸ್ಟು ಹೇಮಾವತಿ ಬರ್ತ್ ಪ್ಲೇಸ್ಗೆ ಒಂಥರ ಹೋಗ್ಬನ್ನಿ, ಅದು ಚೆನ್ನಾಗಿದೆ. ಇದ್ರ ಮೇಲೆ ಬರಬೇಕಲ್ಲ, ಹಾಗೆ ಹೋಗಿ ಬನ್ನಿ, ಚೆನ್ನಾಗಿದೆ ಮಾತ್ರ ಅದು. ಈಗ ಮೇಲ್ಗಡೆ ಹೋಗಿ ಫುಲ್ ವ್ಯೂ ಪಾಯಿಂಟ್ ಒಂದ್ಸಲ ತೋರಿಸ್ತೀನಿ ಬನ್ನಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ ಹಿಂಗೆ ಹೋಗೋಕ್ಕೆ. ಫುಲ್ಲು ಫಾಗಿ ನೋಡ್ಬೋದು ನೀವು.
ವಾಹ್, ಏನು ಸೂಪರಾಗಿ ಕಾಣಿಸ್ತಿದೆ ನೋಡಿ. ಒಳ್ಳೆ ವ್ಯೂ ಸಿಕ್ತು ಅನ್ಕೋದ್ರಿ. ವಾ, ಏನು ಸೂಪರ್ ಆಗಿದೆ ಮೇಲ್ ಮಾತ್ರ. ಒಳ್ಳೆ ಟೈಮಿಗೆ ಬಂದಿದ್ದೀವಿ ಮಾತ್ರ ನಾವು. ಲೈಟ ಬಿಸಿಲು, ಫಾಗು, ಓ ಸಕ್ಕದ ವ್ಯೂ ಬರ್ತಿದೆ ಮಾತ್ರ ಇಲ್ಲಿಂದ. ಟೈಮ್ ಲ್ಯಾಬ್ ಚೆನ್ನಾಗಿತ್ತು ಅನ್ಕೊಂತೀನಿ. ಈಗ ಕಳಸ ಬಂದು ಊಟ ಮಾಡ್ಕೊಂಡು ಈಗ ನೆಕ್ಸ್ಟು ಪ್ಲ್ಯಾನ್ ಚೇಂಜ್ ಆಗಿ ಸೂರ್ಮನೆ ಹೊಂಟಿದ್ವಿ. ಈಗ ಸೂರ್ಮನೆ ಫಾಲ್ಸ್ ಹೋಗಿ ಆಮೇಲೆ ನೆಕ್ಸ್ಟು ಬೇರೆ ಕಡೆ. ಈಗ ಫಸ್ಟ್ ಸೂರ್ಮನೆ ಫಾಲ್ಸ್ ಹೋಗಿ ಬನ್ನಿ. ನಮಸ್ಕಾರ ಗಾಂಡು. ಇಲ್ಲಿಂದ ಹಿಂಗೆ ಬಿಟ್ಟು ಹಿಂಗೆ ಹೋಗ್ಬಿಡೋಣ, ಫಾಲ್ಸ್ ಹತ್ರ ಹೋಗಿ ಹಿಡ್ಕೋಬೇಕಷ್ಟೇ. ಬಾ 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 ಬಾ. ಸೂರ್ಮನೆ ಫಾಲ್ಸ್. ಐ ಹೈಲಿ ರೆಕಮೆಂಡ್ ಟು ವಿಸಿಟ್ ದ ಸೂರ್ಮನೆ ಫಾಲ್ಸ್. ಯಾಕಂದರೆ ಅಷ್ಟು ಚೆನ್ನಾಗಿದೆ ಅದು. ಜನ ಜಾಸ್ತಿ ಇರಲ್ಲ, ಎಂಜಾಯ್ ಮಾಡೋದು ಮಾತ್ರ ಸಾಕತ್ತಾಗಿದೆ ಮಾತ್ರ. ಒಂದ್ಸರಿ ವಿಸಿಟ್ ಮಾಡಿರಿ. ಈ ಕಳಸ ಸೈಡ್ ಬಂದರೆ ಮಾತ್ರ ಜಾಸ್ತಿ ದೂರ ಏನಿಲ್ಲ. ಕಳಸ ಸೈಡ್ ಬಂದರೆ ಒಂದು 8 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಇವಾಗ ಹೋಗಿ ಹೊರನಾಡಲ್ಲಿ ಸ್ಟೇ ಆಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾಳೆ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋಣ. ಟ್ರೆಕ್ಕಿಂಗ್ ಮಾಡ್ಕೊಂಡು ತೋರಿಸ್ತೀನಿ ಟ್ರೆಕ್ಕಿಂಗ್ ಹೆಂಗಿರುತ್ತೆ ಅಂತ. ನಗ್ತಾಯಿರಿ, ನಗಿಸ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್. ದೇವಸ್ಥಾನ